ಇದು ಸುಮ್ಮನೆ ಅಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಬಹಳಷ್ಟು ಜನ ಅಲ್ಲಿದ್ದೀರಿ. ಇವತ್ತು ಒಂದು ಪದ ಬಳಸಿದ್ದೀನಿ, ಮರಣ ಶಾಸನ ಅಂತ. ನಿಮ್ಮ ತಲೆ ಮೇಲೆ ಬಂಡೆ ಎಳೆಯೋದೇ ಸಾಕ್ಷಿ. ಇದು ಸುಲಭಕ್ಕಾಗಲ್ಲ. ಇವತ್ತು ಗಿಲಿಟ್ ಮಾತುಗಳು ಆಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋ, ಬಾಲಕೃಷ್ಣ ಆಡ್ತಾ ಇರೋ, ಇನ್ನೊಬ್ರು ಆಡ್ತಾ ಇರೋ ಅಂತ ಹೇಳಿ ಆ ಗಿಲಿಟ್ ಮಾತಿಗೆ ಏನಾದ್ರು ನೀವು ಬಲಿಯಾದ್ರೆ ಇವತ್ತು ನಿಮ್ ತಲೆ ಮೇಲೆ ಬಂಡೆ ಎಳೆಯೋದು, ಚಪ್ಪಡಿ ಎಳೆಯೋದು ಶತಸಿದ್ಧ. ನನ್ನ ಹೆಸರು ಬೇರೆ ಇಡಿ. ಇದಾಗ್ಲಿಲ್ಲ ಅಂದ್ರೆ ಮುಂದೊಂದು ದಿವಸ ಏನೈತ್ರಿ ಈ ಯೋಜನೆಯಲ್ಲಿ? ಯಾವ್ದು ಮಾತಕ್ಕೆ ಮೊದಲು ಕುಮಾರಸ್ವಾಮಿಯವರ ಯೋಜನೆ, ಕುಮಾರಸ್ವಾಮಿಯವರ ಯೋಜನೆ, ಈ ಯೋಜನೆ ಏನ್ ವ್ಯತ್ಯಾಸ ಅಂತೇಳಿ ನಾವೇ ಚರ್ಚೆ ಕರೆದಿದ್ದೀವಿ. ಯಾವನು ಬರಕ್ ರೆಡಿ ಇಲ್ಲ. ಆ GBD ಅಧ್ಯಕ್ಷನು ಬರಕ್ ರೆಡಿ ಇಲ್ಲ. ಅವನೇನಪ್ಪ ಹಿಂಗಿಂಗ್ ನಗ್ತಾವನೆ ನಮ್ಮ ಹೆಸರಲ್ಲಿ, ಹಿಂಗಿಂಗ್. ನಾಯಿ ಮರಿ ಮುಸ್ಲಿಂ, ಅಪರೂಪವಾಗಿ ಮುಸ್ಲಿಂ ಸ್ನೇಹಿತರುಗಳು ಮನೇಲಿ ನಾಯಿ ಮರಿಗಳು ಸಾಕ್ತಾರೆ. ಎಲ್ಲರೂ ಸಾಕಲ್ಲ, ಅಪರೂಪವಾಗಿ ಸಾಕ್ತಾರೆ ನನ್ನ ಬಂಧುಗಳು. ಆ ನಾಯಿಗೆ ಹೆಸರಿಟ್ಟು ಕರೀತಾರೆ, ಯಾರೇ ಬೇಟ, ಬೇಟರೋ ಬೇಟ, ಊಟರೋ ಬೇಟ ಅಂತ. ಹಂಗಾಗ್ಬಿಟ್ಟ ಅವರ ಬೇಟ, ಬೇಟರ, ಊಟವ್ರ. ಹಿಂಗಿಂಗೆ ನೀನೇನ್ ಹೇಳಿದ್ರು ಗೊತ್ತಾ? ನಟರಾಜ ಏನಂದಿದ್ರು ಗೊತ್ತಾ? ಸಿಗದು ತೋಳ ಕಟ್ಬಿಡ್ತೀನಿ ಅಂದಿದ್ರು ಕನಕಪುರಕ್ಕೆ. ಮ್ಯಾಲಿಂದ ಹಿಂಗ್ ಬಿಟ್ರೆ ಮಚ್ಚಿನ 2 ಓಳ ಬಿಡ್ಬೇಕು ನೀನು, 2 ಓಳನ್ನು ತಗೊಂಡು ಕನಕಪುರ ಕಟ್ಬಿಡ್ತೀನಿ, ಹುಷಾರ್ ಕನಕಪುರಕ್ಕೆ ನಾನು ಹೆಜ್ಜೆ ಇಟ್ಟೆ ಅಂದಿದ್ರು. ಇವತ್ತು ಕಿಲ 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 ಅಂತ ಬರ್ತೀಯಾ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾತಾಡೋಷ್ಟು ಬೆಳಗ್ಬಿಟ್ಟಿದ್ಯಾ ನೀನು? ಇಲ್ಲಿ ಅಡಿಗೆ 100 ರೂಪಾಯಿ ತಗೋಬಿಟ್ಟು ಏನೋ ಅಧ್ಯಕ್ಷ ಆಗ್ಬಿಟ್ಟಿದ್ಯಾ ಅಂತ. ಕೇಳ ಆದಿಂದ ಏನ್ ಕಂದಿದ್ರು ಅಂತ. ಯಾವ್ಯಾವ ಶಬ್ದಗಳು ಶಿವಕುಮಾರ್ ಸಾಹೇಬ್ರ ಬಾಯಲ್ಲಿ, ಯಾವ್ಯಾವ ಶಬ್ದಗಳು ಡಿ ಕೆ ಸುರೇಶ್ ಅವ್ರ ಬಾಯಲ್ಲಿ ಬಂದಿದ್ದೋ, ಏನ್ ಹೇಳಿದ್ರು ಅಂತ. ಇವತ್ತೆಲ್ಲ ನಾಯಿ ಮರಿ ಅಂತ ಹೇಳ್ತೀವಿ, ಅವತ್ತೇ ನಾಯಿ ಮರಿ ಮನೆ ಸೇರ್ಬಿಟ್ಟಿದ್ದ. ನಾನ್ ಧೈರ್ಯ ಮಾಡಿ ಕರ್ಕೊಂಡ್ ಬಂದೆ, ಇರ್ಲಿ ಬಾ ಇದ್ದಾವೆಲ್ಲ ಇದ್ದಾವೆ ಅಂತ. ಕಿಲ 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 ಅಂತ. ದುಡ್ಡು ಅಣ್ಣಂಗ್ ಹಂಗ ಆಡಿಸ್ತದೆ. 100 ರೂಪಾಯಿ ಅಡಿಗೆ ತಗೋತಾವನಲ್ಲ ಇಲ್ಲಿ, ಅವ್ನ ಹೆಂಡತಿ ಹೆಸರಿಗೆಲ್ಲ ಜಮೀನ್ ಮಾಡ್ಸೋನಲ್ಲ GBD ಆ ವ್ಯಾಪ್ತಿನಲ್ಲಿ. ಕೊಡಪ್ಪ ಪಾಣಿ ಎಲ್ಲ ತೆಗ್ದಿದ್ದೀನಿ. ಯಾರ್ಯಾರ ಹೆಸರು ಬೇನಾಮಿ ಆಸ್ತಿಗಳವೆ. DC ಮಹಾನ್ ದೊಡ್ಡ ಜಿಲ್ಲಾಧಿಕಾರಿ, ಯಾವ ಜಿಲ್ಲೆಯಲ್ಲೂ ಇಲ್ಲ ಇರತಕ್ಕಂತ ಅಪರೂಪದ ಜಿಲ್ಲಾಧಿಕಾರಿ. ಅವನ ತಮ್ಮನ ಹೆಸರಲ್ಲಿ ಎಷ್ಟವೆ, ಅವ್ರ ಬಂಧು ಬಳಗದ ಹೆಸರಲ್ಲಿ ಎಷ್ಟವೆ, ಯಾವ ಸರ್ವೆ ನಂಬರ್ ಅಲ್ಲಿ ಎಷ್ಟವೆ, ಎಲ್ಲ ದಾಖಲೆ ಕೊಡ್ತೀನಿ ನಿಮ್ಗೆ. DC ಬೇನಾಮಿ ಅಲ್ದೇನೆ ಈ ಜಿಲ್ಲಾಧಿಕಾರಿ ಏನು ಗೊತ್ತಿಲ್ದಂಗೆ ಮಳ್ಳನಂಗ್ ಇರ್ತದೆ. DC ಮಳ್ಳನ್ ತರ 144 ಸುತ್ತ ಹಾಕೊಂಡ್ಬಿಟ್ಟವ್ರೆ. ಯಾರು ಬರಬಾರ್ದು, ಮಾಧ್ಯಮದವ್ರ ಬಗ್ಗೆ ಏನ್ ಕ್ವಶನ್ ಕೇಳಬಾರ್ದು, ಹೋರಾಟಗಾರರು ಯಾರು ಹೋಗ್ಬಾರ್ದು. ಇಂಥ DC ನಾವು ಯಾವ ಜಿಲ್ಲೆಯಲ್ಲೂ ನೋಡಕ್ ಸಾಧ್ಯ ಇಲ್ಲ. ಬೇನಾಮಿ ಆಸ್ತಿ ಸ್ವತಃ ತಮ್ಮನ ಹೆಸರಲ್ಲಿ. ಅವ್ರ ಹೆಸರಲ್ಲ, ಹೆಸರು ಕೊಡ್ತೀನಿ, ನೀವು ಚೆಕ್ ಮಾಡಿ, ಅವರೆಲ್ಲ ಡೀಟೇಲ್ ಎಲ್ಲ ಸಿಗುತ್ತಲ್ಲ ನಿಮ್ಗೆ. ವಿಜಯ್ GV ಬಿನ್, ವಿನಯ್ ಕುಮಾರ್ ಅವ್ರ ನೋಡಿ, ಇಷ್ಟೆಲ್ಲ ಅದು. ಈಗ ಅಧಿಸೂಚನೆ ಹೊರಡಿಸಿದ್ಮೇಲೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ಕನಕಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ಈ ಮಹಾನ್ ಭಾವ ಈ ಜಮೀನುಗಳು ತಕರಾರು, ಅವ್ರ ಕೋರ್ಟಲ್ಲಿ ಕೇಸ್ ಇರ್ತವೆ, ಕರ್ದಿ ರಾಜಿ ಮಾಡೋದು, ಇವ್ರು ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಕೊಡೋದು. ಮೊನ್ನೆ ಯಾರೋ ಪತ್ರಿಕೆ ನನ್ನ ಸ್ನೇಹಿತರು ಕೇಳಿದ್ರೆ, ನಿಮ್ ತಮ್ಮನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದಿರ ಅಂದ್ರೆ, ನಾವು ಕಾನೂನಾತ್ಮಕವಾಗಿ ಮಾಡ್ಕೊಂಡಿದೀವಿ, ನಮ್ಮ ಹತ್ರ ವೈಟ್ ಇತ್ತು ತಗೊಂಡಿದೀವಿ ಅಂತಾರಂತೆ. ಮಹಾನ್ ಭಾವ ಶಿವಕುಮಾರ್ ಸಾಹೇಬ್ರೆ ಕೇಳಿ ಇವ್ರನ್ನ ಯಾವಾಗ ಆಸ್ತಿ ಖರೀದಿ ಮಾಡಿದ್ರು ಅಂತ. ನಿಮ್ ನಟರಾಜನ್ ಕೇಳಿ ವ್ಯಕ್ತಿ ಹೆಸರಿಗೆ ಯಾವಾಗ ರಿಜಿಸ್ಟರ್ ಮಾಡಿಸ್ಕೊಂಡ ಅಂತ. ಇನ್ನು ನಿಮ್ ಬೇನಾಮಿಗಳು ಯಾರು ಅವ್ರ ಮೇಲೆ ಕೇಳಿ. ಸನ್ಮಾನ್ಯ DC ಸಾಹೇಬ್ರೆ, ಮಾನ ನಷ್ಟ ಮೊಕದ್ದಮೆ ಹೂಡ್ತೀರಾ ನನ್ನ ಮೇಲೆ? ಹೂಡಿ, ಸಾಬೀತ್ ಮಾಡ್ತೀನಿ ನೀವು ಯಾರ್ಯಾರ ಹೆಸರಿಗೆ ಬೇನಾಮಿ ಆಸ್ತಿ ಮಾಡಿದ್ದೀರಿ ಅಂತ. ಮಾಡ್ತಾರೆ ಶಿವಕುಮಾರ್ ಸಾಹೇಬ್ರು. ಏನ್ ಹೇಳ್ತಾರೆ ಇದಕ್ಕೆ? ನೀವು ಕೇಳ್ಬೇಕು ಮಾಧ್ಯಮದವ್ರು ಏನ್ ಹೇಳ್ತೀರಿ ಸ್ವಾಮಿ? ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದ್ ನೀವು, ಕುಮಾರಸ್ವಾಮಿ ಅವರಲ್ಲ. ಇದು ಹೇಳ್ತದೆ, ನಾನ್ ಹೇಳ್ತಾ ಇಲ್ಲ. ಕೇಳಿ ಶಿವಕುಮಾರ್ ಸಾಹೇಬ್ರೆ, ನಾನು ಹೇಳಿದೆ SP ಸಾಹೇಬ್ರಿಗೆ, ಗುಂಡಾಕ್ರಿ ನಮ್ ರೈತರಿಗೆ, ಅವ್ರು ಜೈಲ್ ಬರ ಮಾಡ್ತೀರಾ, ಜೈಲಿಗೆ ತಗೊಂಡೋಗಿ ತುಂಬ್ರಿ, ಬುಲ್ಡೇಜರ್ ಹತ್ತಿಸ್ರಿ, ಏನೇನ್ ನಿಮ್ ಅಧಿಕಾರ ಏನೇನ್ ಮಾಡ್ತೀರಾ ಮಾಡ್ರಿ. ಯಾರೋ SC ಹುಡುಗನ ಇಟ್ಕೊಂಡ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಿ ಎದುರಿಸ್ತೀರಾ? ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.